ನಮ್ಮದೊಂದು ಜೀವನ ನಾಯಿ ಪಾಡಾಗ್ಬಿಡ ಜೀವನ. ಸೋಮವಾರದ ಶನಿವಾರ ಅಲ್ಲಿ ಮಾಡ್ಬೇಕು, ಏನು ಬಾಕಿ ಟೈಮ್ ಭಾನುವಾರ ಬಂದು ಇಲ್ಲಿ ಮಾಡ್ಬೇಕು. ಅದು ನಮ್ಮದೊಂದು ಜೀವನ. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್ ಕಾಂತ. ನಮ್ಮದು ಒಂದು ಜೀವನ ನಾಯಿ ಪಾಡ. ಅಪ್ಪ ಏನವ ಈ ಕಾರ್ ಇವೆಲ್ಲ ಎಷ್ಟು ಬೆಲೆ ಇರ್ಬೋದು? ಕಾರು 1 ಲಕ್ಷದಿಂದ 1 ಕೋಟಿವರೆಗೆ ಇದಾವೆ ಕಾರು. 1 ಕೋಟಿವರೆಗೂ? ಹ್ಞೂ, ಯಾಕೆ? ಮತ್ತೆ ಮಾರುತಿ 800 ಎಷ್ಟು ಇರ್ಬೋದು? ಮಾರುತಿ 800 ಬರೀ 40,000ದಿಂದ 50, 60 ಕಂಡೀಷನ್ ಇದ್ರೆ 70. ಅಷ್ಟೇನಾ? ಹಾಂ. ಅಪ್ಪ ಇಲ್ಲಿ ನೋಡು, ಯಾವ್ದೋ ಒಂದು ಊರಲ್ಲಿ ಮಾರುತಿ 800ನ ಹರಾಜಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ 10ರಿಂದ 30-40 ಲಕ್ಷದವರೆಗೂ ಹರಾಜಿಗೆ ಹೋಗ್ತಾ ಇದ್ದಾರೆ. ಮಾರುತಿ 800 ಕಾರಿಗೆ 10, 20, 30, 40 ಲಕ್ಷವರೆಗೂ ಹರಾಜ್ ಕೂಗ್ತಿದಾರೆ ಅಂತ. ಆ ಕಾರಲ್ಲಿ ಅಂತದ್ದು ಸ್ಪೆಷಲ್ ಏನಿದೆ? ಆ ಕಾರಿಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಆ ಕಾರು ಒಂದು 25 ಸಲ ಆಕ್ಸಿಡೆಂಟ್ ಆಗಿದೆ. 25 ಸಲ ಆಕ್ಸಿಡೆಂಟ್ ಆಗಿರೋ ಕಾರಿಗೆ 40 ಲಕ್ಷನಾ? ಯಾಕೆ? ಸ್ಪೆಷಾಲಿಟಿ ಕೇಳು. ಏನು? ಆ 25 ಸಲಿನೂ ಆಕ್ಸಿಡೆಂಟ್ ಆದಾಗನು ಆ ಕಾರಲ್ಲಿರೋ ಹೆಂಡ್ತಿನೇ ಸತ್ತಿರೋದು. ಕಾರಲ್ಲಿರೋ ಹೆಂಡ್ತಿನೇ ಸತ್ತೋಗಿರೋದು. ಸಲ ಆಕ್ಸಿಡೆಂಟು, ಹೆಂಡತಿನಿ ಸಾವು. ಆ ಕಾರ್ ಕೋಟಿ ಆದ ಪರವಾಗಿಲ್ಲ, ನನಗೆ ಬೇಕು. ಆ ಕಾರ್ ನಿನಗ? ಅಮ್ಮ ಬರೀ 100 ರೂಪಾಯಿನಾ? ನಿನಗಷ್ಟೇ ಇದೆ ನಿನ್ನೆ. ಹಲೋ ಮಗ, ಎಲ್ಲೂ ಇದೆಯಾ? ಏನೋ ಮಾಡ್ತಿದ್ದೀಯಾ? ಒಂದು ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಫೋನ್ ಮಾಡಿದೆ. ಏನು ಗೊತ್ತಾ ನಿನಗೆ? ಒಂದು ಮಾರುತಿ 800 ಕಾರ್ ಐತೆ, ಅದು 25 ಸಲ ಆಕ್ಸಿಡೆಂಟ್ ಆದಾಗೂ ಬರೀ ಹೆಂಡ್ತಿನೇ ಸತ್ತೋಗಿರೋದು. ಹಾಂ, ಆ ಕಾರ್ ನನಗೆ ಬೇಕು, ಬುಕ್ ಮಾಡಿ ನನಗೆ. ಓಕೆ ಮಗ, ಒಂಚೂರು ಕೆಲಸ ಐತೆ, ನಿನಗೆ ಆಮೇಲೆ ಫೋನ್ ಮಾಡಲಾ? ಸರಿ. ಹಲೋ ಮಗ, ನನಗೆ ಕಾರ್ ಬೇಡ ಕಣ, ಕ್ಯಾನ್ಸಲ್ ಮಾಡಿಸ್ಬೇಡ.
ಬಂದು ಬಂದು ನನ್ನ ದೇವತೆ ಬಂದು ಬಂದು ನನ್ನ ದೇವತೆ ಬಂದು ಓಹೋ ಓಹೋ ದೇವತೆ ನೀನು ನೋಡಿದ್ರೆ ಅಪ್ಸರೆ ಕಣ್ಣ ಕಾಣ್ತೀಯ. ನೀನು ನೋಡಿದ್ರೆ ಎರಡು ಕಣ್ಣು ಸಾಲದು. ನಿನ್ನ ಅಡುಗೆ ಮನೇಲಿ ಇದ್ದು ಯಾಕೆ ಹೊರಗೆ ಬರಲಿಲ್ಲ? ನಾನು ಅವಾಗಿಂದ ಪೇಶಾಗ್ತಿದ್ದೆ, ಒದ್ದಾಡ್ತಿದ್ದೆ, ಪೇಶಾಗ್ತಿದ್ದೆ. ನಾನು ನೋಡಿ ಕೇಳಲಿಲ್ಲ ನಿನಗೆ. ನೀನು ನೋಡಬೇಕು, ನೀನು ಮಾತಾಡಬೇಕು, ನೀನು ಕಲಿಬೇಕು ಅಂತ ನೀ ಕಾಯ್ತಿದ್ದೆ. ಅಡುಗೆ ಮಾಡ್ತಿದ್ದೆ, ಅದಕ್ಕೆ ಸುಮ್ಮನಿದ್ದೆ. ಈಗ ಬಂದಿಲ್ಲ. ಸ್ವರ್ಗನೇ ನನ್ನ ಕೈ ಮುಂದೆ, ಕೈಯಲ್ಲಿದೆ ನನ್ನ ಸ್ವರ್ಗ, ನನ್ನ ಬಾಗುಲಿದೆ. ಅಯ್ಯೋ ನೀನು ನೋಡಿದ್ರೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ ನನಗೆ. ನನ್ನ ಚಿಕ್ಕ ಕೋರಿಕೆ ಇದೆ. ಏನಿಲ್ಲ, ತಾರೀಖು 10 ಸಂಬಳ ಆಗಿಲ್ಲ, ಬಾಯೆಲ್ಲ ಒಣಗಿತ್ತು. ಸ್ವಲ್ಪ ಡಾಲರ್ಸ್ ಕೊಡ್ತಿದ್ರೇನೋ ಅಂತ ಅಷ್ಟೇ. ಏನ್ ಬೆಣ್ಣೆ ಇಲ್ಲ, ರಿಯಲ್ ಹಾರ್ಟಿಂದ ಬಂದಿರೋ ಪ್ರೀತಿ. ಡಾಲರ್ಸ್ ಕೊಟ್ಬಿಡು, ಸಂಬಳ ಬಂದ ತಕ್ಷಣ ಡಬಲ್ ಕೊಟ್ಬಿಡ್ತೀನಿ. ಸರಿ ಸರಿ ಆಯ್ತು, ಕೊಡ್ತೀನಿ, ಸಾಕು ಬಿಡ ಕೊಟ್ಟಿದ್ದು ಆಯ್ತಾ. No, 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 no. Bang. ಅಪ್ಪ, ನನಗೊಂದು ಚಾಕ್ಲೇಟ್ ತಗೊಂಬಾರಪ್ಪ. ಏನಂತ ಗೊತ್ತಾ? ಏನಂತ? ಮೇಲ್ ನೋಡು. ಇಷ್ಟೆಲ್ಲ ಹೇಳ್ತು ಅಮ್ಮ.
ಹೌದಾ? ನನಗೆ ಯಾರು ಅನಿಸ್ತದೆ? No, 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 no. ನಿಮ್ಮ ಅವ್ವ ಯಾಕವ ಹಿಂಗ್ ರುದ್ಬಿಟ್ಲು? ಶಾಕ್ ಆಯ್ತಾ? ಅವಾಗೆ ನನಗ್ ಆಪ್ ಇಟ್ಟೋದಲ್ಲ, ಈಗ ನಾನು ಹೆಂಗಿಟ್ಟೆ ನಿನಗ್ ಆಪ್? ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಹಲೋ, ಮಗ ಹೇಳು, ಎಲ್ಲಿದ್ದೇವ? ಏನ್ ಬಿಡಪ್ಪ, ನೀನು ಸೂಪರ್ ರಾಜ. ಇವಾಗ ಮದುವೆ ಬೇರೆ ಆಗ್ತಿದೀಯಾ, ಕೈ ತುಂಬ ಹಣ ಕೊಡಕತ್ತಾರೆ. ನಿನ್ನ ಹಿಡಿಯೋದೇ ನಿನಗೆ ಸೂಪರ್ ಸೂಪರ್ ಸೂಪರ್. ಅದರೊಳಗೆ ನೇಮ್ತಿ ಅಂತ ಅದ್ಭುತ ಕಣ, ಸೂಪರ್ ಒಳ್ಳೆ ಜೋಡಿ. ಅದೃಷ್ಟ ನೋಡಿದ್ರೆ ನಾನು ಹೇಳಿದ್ದೆ ಬರೀತೀನಿ, ನಿನ್ನಂತ ಅದೃಷ್ಟವಂತನೇ ಯಾರಿಲ್ಲ. ನಿನ್ನಂತ ಅದೃಷ್ಟ, ಕೈ ತುಂಬ ಹಣ, ಸುಂದರವಾದ ಹೊಸ ಜೀವನ, ಸೂಪರ್ ಸೂಪರ್. ನಿನ್ನ ಸರಿ ಕಣ ಸರಿ ಕಣ, ಮತ್ತೆ ಮಾಡ್ತೀನಿ. ಓಕೆ ಓಕೆ, ಮಾತಾಡ್ತು ಆಗುತ್ತೆ. ಬರ್ತೀವಿ ಬರ್ತೀವಿ ಮದುವೆ, ಇಬ್ಬರು ಬರ್ತೀವಿ ಮದುವೆ. ಓಕೆ ಓಕೆ ಓಕೆ. ಈಗ ನನ್ನ ಫ್ರೆಂಡ್ ಕಡೆ ರಮೇಶ್ ಈಗ ಮದುವೆ ಆಗ್ತಿರಲ್ಲ, ಅವ್ನು ಫೋನ್ ಮಾಡಿದ್ದೆ. ರಮೇಶನ? ಅಯ್ಯೋ ಆಗ್ಬೇಡ ಅಂತ ಹೇಳ್ರಿ. ಯಾಕೆ? ಹುಡುಗಿ ಚೆನ್ನಾಗಿಲ್ಲಂತೆ, ಕರ್ರಿಗಳು ಆನಿದ್ದಂಗಿದ್ದಾಳಂತೆ, ಮತ್ತೆ ದಪ್ಪುಗಳು ಅಂದಿದ್ದಂಗಿದ್ದಾಳಂತೆ, ಬೇಡ ಅಂತ ಹೇಳ್ರಿ. ಹ್ಞೂ ಬಂದ್ಬಿಡು, ನನ್ನ ಮಗ ನಾನು ಮದುವೆ ಹೋಗೋಗಳಿಲ್ಲ, ಈಗ ಹಾಕಿಲ್ಲ ನಾನು. ಕರ್ರಿಗೊಳ್ಳೆ ಹಾಕಿದಂಗ ರಮೇಶನ? ಅಯ್ಯೋ ಬೇಡ ಅಂತ ಹೇಳ್ರಿ, ಹುಡುಗಿ ಸರಿ ಇಲ್ಲ ಅಂತ ಹೇಳಿ, ಕರ್ರಿಗೊಳೆ ಅಂಗಿ ಕಾರಣ ಕೈ ನಗೋಡೆ ಬೇಡ ಅಂತ ಹೇಳ್ರಿ, ಟೆನ್ಷನ್ ಆಗಿ ಬೇಡ ಅಂತ ಹೇಳ್ರಿ. ಯಾಕೆ? ಹುಡುಗಿ ಒಳ್ಳೆ ಕರಿ ಆನಿದ್ದಾಗ ಅಂತ ಬಂದ್ಬಿಡು, ನನ್ನ ಮಗ ನಾನು ಮದುವೆ ಹೋಗಿರ್ಲಿಲ್ಲ, ಈಗ ಹೇಳ ಆಗ್ತದೆ. ಯಾಕೆ? ಹುಡುಗಿ ಸರಿ ಇಲ್ಲ ರೀ, ಕರ್ರಿಗಳು ಅಂದಿದ್ದಂಗಿದ್ದಾಳಂತೆ. ಬಂದ್ಬಿಡು, ಈಗ ನಾನೇ ಹೇಳಿ ಅದು ಹೇಳ್ಬೇಡ, ಆಮೇಲೆ ಅಂದ್ರೆ ನಾವು ಸಾಯದ Congratulations, brother.
few moments later. ನಿನ್ಗಿದು ಬೇಕಿತ ಮಗನೇ ವಾಪಸ್ಸು ಹೊಂಟೋಗು ಶಿವನೇ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಪಪ್ಪ ಪಪ್ಪ ಅಪ್ಪ ಅಪ್ಪ ಏನಮ್ಮ? ನೋಡಿಲಿ, ಶಿವರಾತ್ರಿಗೆ ಆಫರ್ ಏನ್ ಆಫರ್? ಏನ್ ಆಫರ್ ಅಂತಂದ್ರೆ ನಮ್ಮ ಮನೆಯಲ್ಲಿ ಹಳೇದ್ ಏನೇ ಇದ್ರು ಅದನ್ನ ಕೊಟ್ಬಿಟ್ಟು ಹೊಸದಾಗಿ ಏನಾದ್ರು ತಗೋಬಹುದು. ಏನು? ನಮ್ಮ ಮನೇಲಿ ಏನೇ ಹಳೇದಿದ್ರು ಅದನ್ನ ಕೊಟ್ಟು ಹೊಸದೇನಾದ್ರು ತಗೋಬಹುದು. ನಿಮ್ಮ ಅಮ್ಮಂದು ರೀಸೆಂಟ್ ಫೋಟೋ ಇತ್ತಲ್ಲ, ಶೇರ್ ಮಾಡಿಲ್ಲಿ. ಅಮ್ಮ ಅಮ್ಮ ಏನಮ್ಮ? ಪಪ್ಪಂಗೆ ಕಾಫಿ ಬೇಕಂತೆ. ಆ ಮೂದೇವಿಗೆ ಏನಾಗಿತ್ತಮ್ಮ? ಈಗ ತಾನೇ ಕುಡ್ದು 5 ನಿಮಿಷ ಆಗಿಲ್ಲ, ಅಲ್ಲೇ ಮತ್ತೆ ಕಾಫಿ ಬೇಕಂತ ಇಲ್ಲ ಅಂತ ಹೇಳಿ. ಯಾಕೆ ಒಮ್ಮೆ ಎಕ್ಸ್ಚೇಂಜ್ ಮಾಡೋದು ಕೇಳಿದ್ದು? ಇದಕ್ಕೆ ಪಪ್ಪ ಪಪ್ಪ ನೋಡಿಲಿ, ಶಿವರಾತ್ರಿಗೆ ಆಫರ್ ಬಿಟ್ಟಿದ್ದಾರೆ. ನಿನ್ ಮಗ ನನಗೆ ಹಿಂಗ ಅನ್ನೋ ಅಂದೆ ನಾನು. ಹಿಂಗ್ ಯಾಕೆ ಅನ್ಬೇಕು? ಇಲ್ಲ ನನ್ ಪಪ್ಪ ಅನ್ಕೊಂಡು ಹಿಂಗ್ ಬಂದ್ ಕೂತ್ಕೊಂಡು. ಅಪ್ಪ ಅಪ್ಪ ಇಲ್ಲಿ ನೋಡಿಲಿ, ಶಿವರಾತ್ರಿಗೆ ಆಫರ್ ಬಿಟ್ಟಿದ್ದಾರೆ. ನಿನ್ ಮಗ ನಾನು ಫಸ್ಟ್ ಕೇಳ್ಬೇಕಲ್ಲ ಏನಮ್ಮ ಅಂತ. ಅಮ್ಮ ಅಮ್ಮ ಏನಮ್ಮ? ಪಪ್ಪ ಪಪ್ಪ ಅಪ್ಪ ಪಪ್ಪ ಮಮ್ಮಿ ಬೈತು. ಏನಂದೆ? ನಿಮ್ಮಮ್ಮ ಬೈದಾಳ? ದಿನ ರಾತ್ರಿ ನನಗೆ ನಾಯಿ ಹೊಡೆದಂಗೆ ಹೊಡಿತಾಳೆ, ಪರವಾಗಿಲ್ಲ. 3 ದಿನದ ಅನ್ನ ಸಾರು ಆದ್ರೂ ತಿಂತೀನಿ. 1 ಲೋಟ ಕಾಫಿ ಕೇಳಿದ್ರೆ ಹಾಲಿಗೆ ನೀರ ಕೊಡ್ತಾಳೆ, ಕುಡಿತೀನಿ. ಆದ್ರೆ ಆದ್ರೆ ಇವತ್ತು ನನ್ನ ಮಗಳಿಗೆ ಬೈದಾಳ. ಎಲ್ಲಿದ್ದಾಳೆ ನಿಮ್ಮಮ್ಮ? ಬೆಡ್ರೂಮ್ ಅಲ್ಲಿ ಇದ್ದಾಳಾ? ಇಲ್ಲ ಬಾತ್ರೂಮ್ ಅಲ್ಲಿ ಇದ್ದಾಳಾ? ಇಲ್ಲ ಹಾಲಲ್ಲಿ ಇದ್ದಾಳಾ? ಇಲ್ಲ ಪಕ್ಕದ ಮೇಲೆ ಇದ್ದಾಳಾ? ಇಲ್ಲ ಎಲ್ಲಿದ್ದಾಳೆ? ಸರಿ ಬಾ. ಡ್ಯಾಡಿ ಅಮ್ಮ ಇರೋದು ಅಡ್ಗೆ ರೂಮಲ್ಲಿ. ಹೌದಲ್ವಾ? ಸುಡುವ ಕಂಡವ ತೊಳೆದು ಕಡಿವ ಕತ್ತಿಗೆ ಮೇಲ್ನಡೆದು ಎದೆಯೊಳಗೆ ಭುಗಿಲೆದ್ದ ಭಯವನ್ನ ಬಡಿದು ಗಂಡದೆಯ ದಂಡಾಗಿ ಮುನ್ನುಗ್ಗಿ ಬಂದ ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರ ಬಂದ.
ಏನ ಏನಿಲ್ಲ. ಈ ಕಸಿ ಬಿಟ್ಟಿದೆಯಲ್ಲ ಕೊಡೋಣ ಅಂತ. ಏನಾಯ್ತಲ್ಲ ನನ್ನ ಮಗಳಲ್ಲ ನಡಿ ನಡಿ. ಅಪ್ಪ ಏನಾಯ್ತು? ಹೋದ್ ಎಲ್ಲ ಹಾಳಾಗೋದು. ನನ್ನ ಫ್ರೆಂಡ್ಸ್ ನನಗೆ ಬಾಯಿಗೆ ಬೈತಿದ್ರು ಗೊತ್ತಾ ನಿನಗೆ? ಯಾಕೆ? ಹೆಂಗಿದ್ದೆ ನಾನು ಹೆಂಗಾಗ್ಬಿಟ್ಟು ಗೊತ್ತಾ? ಕೈ ಅನ್ನೋದು ತೊಲೆ ಅನ್ನೋದು ಇವಾಗ ಕೈ ಕನ್ನದು ಟೂ 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 ತುಕ್ಳ ಅನ್ನಕತ್ತಾರೆ. ಎಲ್ಲ ನಿಮ್ಮ ಅಮ್ಮ ಬರಲಿ ಇವಾಗ ಏನ್ ಮಾಡ್ತೀವಿ ಗೊತ್ತಾ? ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಇವಾಗ ಉರಿದೈತೆ ನನಗೆ ಗೊತ್ತಾ? ನನಗೆ ಅನ್ನ ಮಾಡ್ತಾಳೆ. ಅನ್ನನೋ ಮುದ್ದಿನೋ ಚೂರು ಗೊತ್ತಿರಲ್ಲ. ನೋಡು ನನ್ನ ಡ್ರೆಸ್ ನೋಡು, ಇಲ್ಲಿ ನೋಡು ಪ್ಯಾಂಟ್ ನೋಡು, ನನ್ನ ಕುಂಡಿ ಮೇಲೆ ಪ್ಯಾಂಟ್ ಆಗಿರೋದು ನನಗೆ. ಸಾರು ಬೋರ್ ನೀರು ಅನ್ನ ಸಾರು ಮಿಕ್ಸ್ ಮಾಡಿದ್ರೆ ಅನ್ನ ಹೋಗ್ತಿರೋ ಮುದ್ದೆ ನನಗೆ ಗೊತ್ತಿರಲ್ಲ. ಅದು ಗೊತ್ತಾ ನಿಮಗೆ? ಟೀ ಮಾಡ್ತಾರೆ. ಟೀ ಈ ನಾಯಿ ಸುಸು ಮಾಡೋದು ಹೆಂಗಿರುತ್ತೆ? ಈಗ ನಾನು ಬಾಡಿಗೆ ಮೇಂಟೈನ್ ಮಾಡೋದು ಹೆಂಗ್ ಮಾಡೋದಕ್ಕೆ ಬರ್ಲಿ ಅವಳು ಬರ್ತು. ಎರಡು ಹುಡುಗ ಇರಬೇಕು. ಒಂದು ಅವಳು ಇರ್ಬೇಕು, ಇಲ್ಲ ನಾನು ಇರ್ಬೇಕು. ನಿಶು ಏನೋ ನನ್ನ ಬಗ್ಗೆ ಜೋರ ಮಾತಾಡ್ತಾ ಇದ್ದೆ. ಏನಿಲ್ಲ, ಅವಳು ಕೇಳಿದೆ ಎಲ್ಲೋಗಳಂತಂದು ಅಂಗಡಿಗೆ ಹೋಗಂತು. ನಾನಂದು ಅಲ್ಲಮ್ಮ ಅಷ್ಟೊಂದು ಬಿಸಿಲು ಒಂದು ಛತ್ರಿ ಕೊಟ್ಕೊಸಲ್ಲ ನಮಗ ಅಂತಂದೆ. ಏನು ಹೇಳಿಲ್ಲ ಅಷ್ಟ. ಮಾಡ್ಲಾರಿ ಹ್ಞೂ ಸರಿ ಮಾಡ್ಕೊಂಡು ಏನ್ ಕಾಫಿ ಮಾಡ್ತೀವ ನೀನು? ಈ ಕಾಫಿ ಅದೆಲ್ಲ ಅಮೃತ ಕುಡಿಯಕ್ಕೆ ಅದೃಷ್ಟ ಮಾಡಬೇಕು. ಯಾರು ಮಾಡೋದು ಕಳಿಸ್ತೀನಿ ಕಾಫಿ ಇದು? ಎಲ್ಲೆಲ್ಲೂ ಕೊಟ್ಟು ಲೈಫಲ್ಲೇ ಕೊಟ್ಟು ಅಂತ ಕಾಫಿ ಇದು. ನಮ್ಮ ಅಡುಗೆ ಮಾಡ್ತಾರೆ. ಅಡುಗೆ ಜೀವ ತುಂಬುತ್ತೆ, ದೇಹಕ್ಕೆ ಜೀವ ತುಂಬುತ್ತೆ. ಅನ್ನ ರಸಮ್ ಅನ್ನ ಸಾರು ಮಾಡ್ತಾಳೆ. ಅಯ್ಯೋ ಅದೃಷ್ಟ ಮಾಡ್ಬಿಡ್ತೀನಿ ನಾನು. ಅದೃಷ್ಟ ಮಾಡ್ಬಿಡ್ತೀನಿ. ಇವತ್ತೇನು ಅಡುಗೆ ಮಾಡ್ತೀವಿ ಗೊತ್ತಂದ್ರೆ ಅನ್ನ ತಳ್ಳದ ಸಾರು ಮಾಡ್ತೀಯಲ್ಲ, ಅದು ಮಾಡು. ಸಿಕ್ಕಾಬಟ್ಟೆ. ಅದಕ್ಕೊಂದು 2-3 4 ಹಪ್ಪಳ ಮಾಡು. 1 2 4 ಹೋಗಮ್ಮ ಹಪ್ಪಳ ಮಾಡೋದಮ್ಮ. ನಿಮ್ಮ ಮಗುವಿದಾಗ ಪವರ್ ಬರ್ತೈತಿ. ನಿಮ್ಮ ಮಗು ಬಂದಷ್ಟೇ ಪವರ್ ಹೋಗ್ಬಿಡ್ತದೆ. ಅದು ಹೇಳಲೇನಿಲ್ಲ. ಗಾಯ ಮಾತು 1000 ಕುದುರೆ ಸರ್ದಾರ ಆದರು ಹೆಂಡ್ತಿ ಮುಂದೆ ಗುಲಾಮ ಅಂತೆಲ್ಲ ಹಂಗೆ. ನಾನು ಹೇಳ್ತಿರ್ಲಿಲ್ಲ, ಕೂದ್ರೇನೂ ಇಲ್ಲ.
ನಿನ್ಗಿದು ಬೇಕಿತ ಮಗನೇ ವಾಪಸ್ಸು ಒಂಟೋಗು ಶಿವನೇ.